ಎನ್ ದೇವರಹಳ್ಳಿ ಗ್ರಾಮಸ್ಥರು ಪುರಾತನ ಕಾಲದ ಬಸವಣ್ಣನ ವಿಗ್ರಹವನ್ನು ಈಶ್ವರ ದೇವಸ್ಥಾನಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ಮುಖಂಡ ಎಚ್ ನಾಗರಾಜ್ ಹೇಳಿದ್ದಾರೆ. ಸೋಮವಾರ ಸಮೀಪದ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಈಶ್ವರ ದೇವಸ್ಥಾನಕ್ಕೆ ಬಸವಣ್ಣನ ಮೂರ್ತಿ ವಿಗ್ರಹವನ್ನ ಗ್ರಾಮಸ್ಥರ ಸಮ್ಮುಖದಲ್ಲಿ ಸ್ಥಳಾಂತರಿಸಿ ಮಾತನಾಡಿದರು. ದೇವರಹಳ್ಳಿ ಅಂದ್ರೆ ಹಳೆ ಊರು ಅಂತ ಹಳ್ಳದ ಪಕ್ಕ ಇರ್ತಕ್ಕಂಥ ಒಂದು ಸ್ಥಳದಲ್ಲಿತ್ತು. ಅಲ್ಲಿ ಹೊಳೆ ಜಾಸ್ತಿ ಆಗಿರೋದ್ರಿಂದ ಪೂರ್ವಿಕರಲ್ಲಿ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಈ ಪ್ರದೇಶಕ್ಕೆ ವಲಸೆ ಬರ್ತಾರೆ. ಇಲ್ಲಿ ಬಂದು ಸಣ್ಣದಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಬಸವಣ್ಣನ ಒಂದು ಪ್ರತಿಮೆಯನ್ನು ಅವ್ರು ಭಾಳಷ್ಟು ಕಷ್ಟಪಟ್ಟು ಅದು ಯಾವ ರೀತಿ ಇಲ್ಲಿಗೆ ಸಾಗಿಸ್ಕೊಂಬಂದ್ರು ಅಂತ ಗೊತ್ತಿಲ್ಲ, ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅದಕ್ಕೆ ಪೂರಕವಾಗಿ ಒಂದು ಈಶ್ವರನ ಲಿಂಗ ಇಲ್ಲ ಅನ್ನೋಂಥ ಒಂದು ಹೊರಗಿತ್ತು. ನಮ್ಮ ಗ್ರಾಮದ ಎಲ್ಲ ಯಜಮಾನರುಗಳು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಒಂದು ಈಶ್ವರನ ದೇವಸ್ಥಾನ ಮಾಡಬೇಕು ಅಂತ ಒಂದು ಇದನ್ನು ಮನಗಂಡು ಈಶ್ವರನ ದೇವಸ್ಥಾನನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಈಶ್ವರನ ಒಂದು ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಇವತ್ತು ಒಂದು ಒಳ್ಳೆಯ ದಿನ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಪುರಾತನ ಕಾಲದ ಬಸವೇಶ್ವರನ ವಿಗ್ರಹವನ್ನು ಈ ಒಂದು ಹೊಸ ದೇವಸ್ಥಾನಕ್ಕೆ ನಾವು ಸ್ಥಳಾಂತರ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಸಹಕರಿಸ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅದಕ್ಕೆ ಪೂರಕವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಅದರ ಖರ್ಚು ವೆಚ್ಚವನ್ನು ಭರಿಸಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ವಂದನೆಗಳು ಸಲ್ಲಿಸುತ್ತೇವೆ. ಇನ್ನು ಬಂದಂತಹ ಭಕ್ತಾದಿಗಳಿಗೆ ಮೊಸರು ಅನ್ನ ಪ್ರಸಾದವನ್ನ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಸಂತೋಷ್ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾ ರಾಜ್ ನಾಯ್ಕ್, ಸದಸ್ಯರಾದ ಬಸವರಾಜ್, ಸಿದ್ದಪ್ಪ, ಗ್ರಾಮದ ಮುಖಂಡ ಚೇರ್ಮನ್ ತಿಪ್ಪೇಸ್ವಾಮಿ, ದಿವಾಕರ್ ರೆಡ್ಡಿ, ಸಂತೋಷ್, ಲೋಕೇಶ್, ಆಲಿನ ಡೈರಿ ಮಲ್ಲಿಕಾರ್ಜುನ್, ಅಂಜಿನಪ್ಪ, ನಿರಂಜನ್, ಶಿಕ್ಷಕ ಪಾಲಯ್ಯ, ಚಂದ್ರಣ್ಣ ಸೇರಿದಂತೆ ಎನ್ ದೇವರಹಳ್ಳಿ ಗ್ರಾಮಸ್ಥರು ಇದ್ರು.